ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಆ ತಾಯಿಯವರನ್ನ ನಾನು ಸ್ನೇಹಿತರಾದಂಥ ಜನಾರ್ದನ್ ರೆಡ್ಡಿ ಅವರು ನಮಗೆ ನಿನ್ನೆ ಸುದ್ದಿ ತಿಳಿದ ತಕ್ಷಣನೇ ನೇರವಾಗಿ ಬಳ್ಳಾರಿಯಿಂದ ಬಂದು ಇಲ್ಲಿ ಆ ತಾಯಿಯವರನ್ನ ದರ್ಶನವನ್ನು ಕೂಡ ಪಡ್ಕೊಂಡಿದ್ದೀವಿ. ದೇವೇಗೌಡರು ಬಹಳಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಪ್ರಧಾನಮಂತ್ರಿಗಳಾಗಿ ಕೂಡ ಅವ್ರ ಹುದ್ದೆಯನ್ನು ಕೂಡ ಅಲಂಕರಣೆಯನ್ನು ಮಾಡಿ ಪ್ರಧಾನಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಬಹುಶಃ 70 ವರ್ಷದ ಸುದೀರ್ಘ ಅವಧಿಯಲ್ಲಿ ಆ ತಾಯಿ ನೋಡ್ರಿ, ಆ ತಾಯಿಯ 6 ಮಕ್ಕಳು, 4 ಮಂದಿ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳನ್ನು ಆ ಕುಟುಂಬದಲ್ಲಿ ಇಟ್ಕೊಂಡು ದೇವೇಗೌಡರು ಸಾಹೇಬರು ಒಂದು ಕಡೆ ರಾಜಕಾರಣ ಮಾಡ್ತಾ ಇದ್ರು ಕೂಡ ಆ ಮಕ್ಕಳನ್ನು ಯಾವ ರೀತಿಯಲ್ಲಿ ಒಬ್ಬ ಯೂನಿವರ್ಸಿಟಿಯಲ್ಲಿ ಮಕ್ಕಳನ್ನು ಓದಿಸ್ತಾರೋ ಆ ರೀತಿ ಮಕ್ಕಳನ್ನು ಒಂದು ಯೂನಿವರ್ಸಿಟಿ ತರ ತಾಯಿ ಕಾಪಾಡಿಕೊಂಡು ಬಂದಿದ್ಲು. ಆ ತಾಯಿ ಏನು ನೋಡಿಲ್ಲ ಹೇಳ್ರಿ, ಎಲ್ಲವನ್ನೂ ಕೂಡ ನೋಡಿದಾಳ. ಆ ತಾಯಿ ದೇವೇಗೌಡರನ್ನ ಶಾಸಕರಾಗಿ ನೋಡಿದಾಳ. ಶಾಸಕರಾಗಿ ನೋಡಿ ಅವರು ಪ್ರಾದೇಶಿಕ ಪಕ್ಷವನ್ನು ಕೂಡ ಕಟ್ಟಿದ್ದು ನೋಡಿದಾರ. ಪುನಃ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದನ್ನು ಕೂಡ ಕಣ್ಣಾರವರು ಕಂಡಿದ್ದಾರೆ. ಜೊತೆಲಿ ಸಂಸದರಾಗಿ ನೋಡಿದಾರ. ಸಂಸದರಾಗಿ ನೋಡಿ ಜೊತೆಲಿ ಅವರು ಎಲ್ಲ ರಾಜಕಾರಣದಲ್ಲಿ ಏರುಪೇರದಲ್ಲಿ ಕೂಡ ಮುಖ್ಯಮಂತ್ರಿಗಳಾಗಿ ಕೂಡ ಅವರು ತಾಯಿ ನೋಡಿದಾರ. ತಾಯಿ ಶಾಸಕರಾಗಿ ನೋಡಿದಾರ, ಮುಖ್ಯಮಂತ್ರಿ ಆಗಿ ನೋಡಿದಾರ, ಸಂಸದರಾಗಿ ನೋಡಿದಾರ, ಪ್ರಧಾನಮಂತ್ರಿಗಳಾಗಿ ನೋಡಿದಾರ. ನಂತರ ಅವರ ಮಕ್ಕಳನ್ನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಕೂಡ ಅವರು ನೋಡಿದ್ದಾರೆ. ಜೊತೆಲಿ ಸಾಕಷ್ಟು ಮಂದಿ ಮಕ್ಕಳು ರೇವಣ್ಣವರು ಆದಿ ಹಿಡ್ಕೊಂಡು ಡಾಕ್ಟರ್ಗಳು, ಮಂತ್ರಿಗಳು ಅವ್ರ ಮನೆಯಲ್ಲಿ ಯಾವ ರೀತಿಯಲ್ಲಿ ನೋಡಿ ಆ ತಾಯಿ ಯಾವ ಸಂಸ್ಕಾರವನ್ನು ಕೊಟ್ಟಿದ್ದಾಳೆ ಅಂದ್ರೆ ಬಹುಶಃ ಕುಟುಂಬ ಬೆಳೀಲಿಕ್ಕೆ ಮೂಲ ಸ್ತಂಭ ಆ ತಾಯಿ. ಬಹುಶಃ ಎಷ್ಟೇ ಕಷ್ಟಗಳು ಆ ತಾಯಿ ಬಂದಂತ ಟೈಮಲ್ಲಿ ಕೂಡ ಕಷ್ಟಗಳು, ಸುಖಗಳು, ರಾಜಕಾರಣದಲ್ಲಿ ಸೋಲು ಗೆಲುವು ಎಲ್ಲವನ್ನೂ ನೋಡ್ಕೊಂಡ್ ಬಂದಾಳೆ. ಯಾವುದು ಕೂಡ ನೋಡಿಲ್ಲ ಅನ್ನಂಥದ್ದಿಲ್ಲ. ಹಂಗಾಗಿ ಈ ದೇವೇಗೌಡರು ಕುಟುಂಬದ ಹಿಂದ್ಗಡೆ ಯಾರನ್ನೊಬ್ಬರು ಶಕ್ತಿ ಇದೆ ಅಂದ್ರೆ ಆ ತಾಯಿಯವರು, ಆ ತಾಯಿಯನ್ನು ಇವತ್ತು ನಾವೆಲ್ಲರೂ ಕೂಡ ಕಳ್ಕೊಂಡಿದೀವಿ. ಬಹುಶಃ ತಾಯಿ ಅನ್ನಂತ ಶಬ್ದ ಯಾಕೆ ಬಳಕೆ ಮಾಡ್ತೀವಿ ಅಂದ್ರೆಗಿನ ಕೇವಲ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದೇ ತಾಯಿ ಅಲ್ಲ ಆಕೆ ಚೆನ್ನಮ್ಮನವರು. ಬಹುಶಃ ಇಡೀ ದೇಶದಲ್ಲಿದ್ದಂತ ಎಲ್ಲರೂ ಕೂಡ ಒಬ್ಬ ತಾಯಿ ಸ್ವರೂಪದಲ್ಲಿದ್ದಂಥವ್ರು ನಾವು ಕಳ್ಕೊಂಡಿದ್ದೀವಿ. ಹಂಗಾಗಿ ಅವ್ರ ಕುಟುಂಬಸ್ಥರು ಬಹಳಷ್ಟು ದುಃಖಿತರಾಗಿದ್ದಾರೆ. ದೇವೇಗೌಡರು ಕೂಡ ಈ ರಾಜ್ಯಕ್ಕೆ ಸಲುವಾಗಿ, ದೇಶ ಸಲುವಾಗಿ ಅನೇಕ ಸೇವೆಗಳನ್ನು ಮಾಡಿದ್ದಾರೆ. ಬಹುಶಃ ಅವರು ಕೂಡ ಬಹಳಷ್ಟು ದುಃಖಿತರಾಗಿದ್ದಾರೆ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು, ದೇವೇಗೌಡರು ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡೋದಿಷ್ಟೇ, ಅವರ ಅಭಿಮಾನಿಗಳಿಗೆ ಪ್ರಾರ್ಥನೆ ಮಾಡೋದಿಷ್ಟೇ, ದೇಶದಲ್ಲಿದ್ದಂತ ಅವ್ರದೇ ಆದಂತಹ ಸಿದ್ಧಾಂತಗಳಲ್ಲಿ ರಾಜಕಾರಣ ಮಾಡಿದಂತ ಎಲ್ಲ ವ್ಯಕ್ತಿಗಳಿಗೆ ನಾನು ಒಂದೇ ನಮನವನ್ನು ಮಾಡ್ತೀನಿ. ಅವ್ರು ಎಲ್ಲವನ್ನೂ ನೋಡಿರೋ ಕಾರಣ ಅವ್ರ ತಾಯಿ ಏನು ಕಳ್ಕೊಂಡಿದ್ದಾರೋ ಆ ತಡೆಯಂತ ಶಕ್ತಿ ಮೊದಲನೇದಾಗಿ ದೇವೇಗೌಡರು ಕುಟುಂಬಸ್ಥರು ಕೊಡಬೇಕು, ದೇವೇಗೌಡರು ಕೂಡ ಕೊಡಬೇಕು. ಹಂಗಾಗಿ ಯಾರು ಕೂಡ ಅವರು ನೋವನ್ನು ಪಡಿಲಾರದಂತೆ ಆ ತಾಯಿ ಭಗವಂತಕ್ಕೆ ಸೇರಿದಾಳ. ಆ ತಾಯಿ ಅವರು ಸನ್ನಿಧಾನದಲ್ಲಿ, ದೇವರ ಸನ್ನಿಧಾನದಲ್ಲಿ ಸೇರಿದಾಳ. ಆ ತಾಯಿ ಎಲ್ಲಿದ್ರು ಕೂಡ ಆತ್ಮಕ್ಕೆ ಶಾಂತಿಯನ್ನು ದೊರಲಿ, ಆ ತಾಯಿ ಎಲ್ಲಿದ್ರು ಕೂಡ ಈ ಮನೆಯನ್ನ, ಈ ಕುಟುಂಬವನ್ನು ಕಾಪಾಡಿಕೊಂಡು ಹೋಗ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಆ ತಾಯಿ ಆತ್ಮಕ್ಕೆ ಶಾಂತಿಯನ್ನು ಕೂಡ ದೊರೆಯಬೇಕು. ಎಲ್ಲ ಶ್ರೀರಾಮುಲು ಅವರು ಏನು ವಿಚಾರಗಳು ಹೇಳಿದ್ದಾರೆ, ಶ್ರೀಮತಿ ಚೆನ್ನಮ್ಮನವರು ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಶ್ರೀಮತಿಯಾಗಿ ಒಂದು ಆದಿ ದಂಪತಿಗಳಂತ ನಾವು ಹೇಳ್ಬೋದಾಗಿತ್ತು. ಅಂದ್ರೆ ಸುಮಾರು ಅವರು ಒಂದು 93-94 ವಯಸ್ಸು, ಅವ್ರಿಗೂ ಆ ತಾಯಿಗೆ 85 ವರ್ಷ ವಯಸ್ಸು. ನಾನು ನೋಡ್ತಾ ಇದ್ದೆ, ನಾನಂದ್ರೆ ಮುತ್ತೈದೆಯಾಗಿ ನಾನು ಕೊನೆ ಉಸಿರು ಬಿಡಬೇಕು ಅಂತೇಳಿ ಅವರ ಆಸೆ ಏನಿತ್ತು, ಆ ಆಸೆದಂತೆಯೇ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ದನ್ನು ನಿನ್ನೆ ಟಿವಿಗಳಲ್ಲಿ ನೋಡ್ತಾ ಇದ್ದೆ. ಕೊನೆಯ ನಿಮಿಷದಲ್ಲಿ ದೇವೇಗೌಡರ ಕೈನಿಟ್ಕೊಂಡು ಕಣ್ಣಲ್ಲಿ ಅವ್ರನ್ನ ನೋಡ್ತಾನೆ ಪ್ರಾಣ ಬಿಟ್ರು ಅಂತೇಳಿ ಒಂದು ದೈವಶಕ್ತಿ ಅನ್ನುವಂಥ ಒಂದು ರೀತಿಯಲ್ಲಿ ಮತ್ತು ಅವರ ದಂಪತಿಗಳಲ್ಲಿ ಇರುವಂತಹ ಅನ್ಯೋನ್ಯತೆ, ಪ್ರೀತಿಯನ್ನ ಒಂದು 73 ವರ್ಷಗಳ ದಾಂಪತ್ಯ ಜೀವನ ತೋರಿಸುತ್ತೆ. ಅದು ಇತ್ತೀಚೆಗೆ ಒಂದು 3-4 ತಿಂಗಳ ಹಿಂದೆ ನಾನು ನನ್ನ ಶ್ರೀಮತಿ ಇಬ್ಬರು ಕೂಡ ಸನ್ಮಾನ್ಯ ದೇವೇಗೌಡರನ್ನ ಮತ್ತು ತಾಯಿ ಚೆನ್ನಮ್ಮ ಅವ್ರನ್ನ ನೋಡ್ಲಿಕ್ಕೆ ಬಂದಾಗ ನನ್ನ ಶ್ರೀಮತಿಗೆ ಅರಿಶಿಣ, ಕುಂಕುಮ, ಹೂವುಗಳನ್ನ ಮುಡಿಸೋದ್ರ ಜೊತೆಗೆ ಸೀರೆಯನ್ನು ಕೊಟ್ಟು
ನಾವು ತಿಂಡಿ ತಿನ್ನೋವರೆಗೂ ಕೂಡ ಅವರು ಬಿಡಲಿಲ್ಲ ನಮ್ಮನ್ನ. ಸೊ ಸುಮಾರು ಒಂದು ಗಂಟೆಗಳ ಕಾಲ ಅವ್ರ ಜೊತೆ ನಾವು ಏನು ಕಾಲ ಕಳೆದಿದ್ದೀವಿ, ನಿಜವಾಗ್ಲೂ ಕೂಡ ನಮಗೆ ಅದು ಜೀವನದಲ್ಲಿ ಮರೆಯಲಾರದಿರುವಂತ ಒಂದು ಕ್ಷಣಗಳು. ಆ ತಾಯಿ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಮತ್ತು ಅವ್ರ ಇಡೀ ಕುಟುಂಬ ಅವರು ಅದನ್ನ ಭರವಹಿಸುವಂತ ಒಂದು ಶಕ್ತಿ ಭಗವಂತ ಕೊಡ್ಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಚೆನ್ನಮ್ಮ ಅವರು ವಿಧಿವಶರಾಗಿರುವ ಹಿನ್ನೆಲೆಯಲ್ಲಿ ಗಣ್ಯರು ಬಂದು ಅಂತಿಮ ದರ್ಶನ ಪಡೆದುಕೊಂಡು ಚೆನ್ನಮ್ಮ ಅವರ ಜೊತೆಗಿನ ಒಡನಾಟದ ಬಗ್ಗೆ ನೆನಪು ಮಾಡಿಕೊಳ್ತಿದ್ದಾರೆ.